Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಾದರೂ ನಿಮ್ಮ ಫೇಸ್ ಅಲ್ಲಿ ಪಿಗ್ಮೆಂಟೇಷನ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಹೈಪರ್ ಪಿಗ್ಮೆಂಟೇಷನ್ ಬಂಗ್ ಅಂತ ಏನ್ ಕರಿತೀವಲ್ವಾ, ಸೊ ಆ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿತ್ತು ಮತ್ತೆ ಏನಾದರೂ ಪ್ಯಾಚಸ್ ಏನಾದ್ರು ಆಗಿತ್ತು ಅಂದ್ರೆ ಬ್ರೌನ್ ಪ್ಯಾಚಸ್ ಮತ್ತೆ ಗ್ರೇ ಪ್ಯಾಚಸ್ ಅಂತ ಹೇಳಿ ಕರೀತಾರೆ ನೋಡಿ. ಸೊ ಇಲ್ಲಿಷ್ಟು ನಿಮಗೆ ಕಲೆಗಳೆಲ್ಲ ಆಗಿರುತ್ತೆ ನೋಡಿ, ಅಗ್ಲಕ್ಕಾಗಿರುತ್ತೆ ಅಥವಾ ಮೂಗ್ ಮೇಲೆ ಒಂದಷ್ಟು ಭಾಗಗಳಲ್ಲಿ ಆಗಿರುತ್ತೆ. ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಮೆಲಾಸ್ಮಾ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ಸ್ವಲ್ಪ ಏಜ್ ಆಗಿರೋ ತರ ಏಜ್ ಸ್ಪಾಟ್ಸ್ ಏನಾದ್ರು ಲೈಕ್ ರಿಂಕಲ್ಸ್ ಆಗಿರ್ಬೋದು, ಫ್ರೆಕ್ಲೆಸ್ ಆಗಿರ್ಬೋದು, ಸುಕ್ಕುಗಟ್ಟಿರೋ ತರ ಏನಾದ್ರು ನಿಮ್ಗೆ ಏನಾದ್ರು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋದಿಂದ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು. ಇದಷ್ಟು ಪ್ರಾಬ್ಲಮ್ಸ್ ಗೆ ಒಂದು ಕ್ರೀಮ್ ನಿಮಗೆ ಏನು ಸೊಲ್ಯೂಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಿರ್ತೀರಾ ಅದರ ಒಂದು ಈಗ ಸಪೋಸ್ ನಿಮ್ಗೆ ಏನಾದ್ರು ಮೆಲಾಸ್ಮಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬರೀ ಅದೊಂದೇ ಏನು ಕಡಿಮೆ ಆಗ್ಲಿಕ್ಕೆ ಇರುವಂತ ಕ್ರೀಮ್ಸ್ ಗಳನ್ನ ನೋಡಿರ್ತೀರಾ ಅಲ್ವಾ. ಬಟ್ ಈ ಕ್ರೀಮು ನಿಮಗೆ ಇದಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ ನಿಮ್ ಸ್ಕಿನ್ ನ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೀವೇನೋ ವಯಸ್ಸಾಗಿರೋ ತರ ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ರೆಡ್ಯೂಸ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಡಾಕ್ಟರ್ಸ್ ರೆಫರ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಯಾವ ಕ್ರೀಮ್ ಅದು, ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಡೀಟೇಲ್ ಆಗಿ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ. ಓಕೆನಾ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ಹೇಳೋ ಇನ್ಸ್ಟ್ರಕ್ಷನ್ ನಿಮ್ಗೆ ನೀಟಾಗಿ ಗೊತ್ತಾಗಲ್ಲ. ಸೊ ಸುಮ್ಮನೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ ನಲ್ಲಿ ವಿಡಿಯೋ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಯಾವ ಕ್ರೀಮ್ ಅದು ಅಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಹೇಗಿದೆ, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಓಕೆ ಫ್ರೆಂಡ್ಸ್, ಯಾವ ಕ್ರೀಮ್ ಅಂತ ಹೇಳಿ ಫಸ್ಟ್ ತೋರಿಸ್ಬಿಡ್ತೀನಿ. ಕಾಣಿಸ್ತಿದೆ ಅಲ್ವಾ, ಥೈರಾಯ್ಡಿನ್ ಕ್ರೀಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ನಾನು ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಮತ್ತೆ ಮೆಲಾಸ್ಮಾ ಏನಾದ್ರು ಇತ್ತು ಅಂದ್ರೆ ಈ ರೀತಿ ನಿಮ್ಗೆ ಬ್ರೌನ್ ಪ್ಯಾಚಸ್, ಗ್ರೇ ಪ್ಯಾಚಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಮಾಡುತ್ತೆ ಈ ಒಂದು ಕ್ರೀಮ್. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ಸ್ವಲ್ಪ ವಯಸ್ಸಾಗಿರೋ ತರ ಏನಾದ್ರು ನಿಮಗೆ ಬೇರೆ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಟ್ಯಾನ್ ಏನಾದ್ರು ಆಗಿತ್ತು ನಿಮ್ಮ ಫೇಸ್ ಅಂಡ್ ಫ್ರೆಕ್ಲೆಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಅದನ್ನು ಕೂಡ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಬೆಸ್ಟ್ ಮೆಡಿಸನ್ ಆಗಿದೆ. ಓಕೆನಾ. ಇದರಲ್ಲಿ ಮೇನ್ ತುಂಬಾನೇ ಇಂಪಾರ್ಟೆಂಟ್ ಇರುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಒಂದು ಕ್ರೀಮ್ ನ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಕ್ರೀಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಟ್ರೆನೆಕ್ಸಮಿಕ್ ಆಸಿಡ್ ಇದೆ. ಸೊ ಇದು 10% ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ನಿಮ್ ಸ್ಕಿನ್, ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ರಿಡ್ಯೂಸ್ ಮಾಡುತ್ತೆ. ಓಕೆನಾ. ಸೊ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ಫೇಸ್ ಎಲ್ಲದೂ ಕೂಡ ಬ್ಲಾಕ್ ಆಗ್ತಾ ಬರುತ್ತೆ. ಸೊ ಟ್ಯಾನ್ ಆಗುವಂಥದ್ದು ಮತ್ತೆ ನಿಮ್ಗೆ ಈ ರೀತಿ ಪಿಗ್ಮೆಂಟೇಷನ್ ಎಲ್ಲ ಬರುವಂತದ್ದು ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ಮೆಲನಿನ್ ಪ್ರೊಡಕ್ಷನ್ ನ ರಿಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಇಂಗ್ರೀಡಿಯೆಂಟ್. ಓಕೆನಾ. ಅಂಡ್ ನೆಕ್ಸ್ಟ್ ಬಂದು ಕೋಜಿಕ್ ಆಸಿಡ್ ಇದೆ. ಸೊ ಕೋಜಿಕ್ ಆಸಿಡ್ 2% ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು ಇಂಗ್ರೀಡಿಯೆಂಟ್. ಸೊ ಇದರಿಂದನೂ ಕೂಡ ಅಷ್ಟೇ ನಿಮ್ ಫೇಸ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ಏನೋ ಇತ್ತು ಅಂತ ಹೇಳಿದ್ರೆ ಈ ಒಂದು ಇಂಗ್ರೀಡಿಯೆಂಟ್ ಕೂಡ ಅದನ್ನ ರೆಡ್ಯೂಸ್ ಮಾಡಿ ನಿಮ್ ಸ್ಕಿನ್ ಲೈಟನ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಮೆಗ್ನೀಷಿಯಂ. ಸೊ ಇದೊಂದು ರೀತಿ ವಿಟಮಿನ್ ಸಿ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ಆ ಏರಿಯಾನೆಲ್ಲದೂ ಕೂಡ ರೆಡ್ಯೂಸ್ ಮಾಡಿ, ಅಂದ್ರೆ ಹೈಪರ್ ಪಿಗ್ಮೆಂಟೇಷನ್ ನ ಆ ಕಲರ್ ಏನಿದೆ ಅಲ್ಲ ಫೇಡ್ಸ್, ಸೊ ಅದನ್ನ ಕಂಟ್ರೋಲ್ ಮಾಡಿ ಅಂದ್ರೆ ರೆಡ್ಯೂಸ್ ಮಾಡಿ ಆ ಏರಿಯಾನ ಲೈಟನ್ ಮಾಡುತ್ತೆ ಈ ಒಂದು ಮೆಗ್ನೀಷಿಯಂ. ಅಂಡ್ ನೆಕ್ಸ್ಟ್ ಬಂದು ಅಲ್ಫಾ ಅರ್ಬ್ಯೂಟಿನ್. ಸೊ ಅಲ್ಫಾ ಅರ್ಬ್ಯೂಟಿನ್ ಈ ಇಂಗ್ರೀಡಿಯೆಂಟ್ 1.5% ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಅಷ್ಟೇ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಮೆಲಾನಿನ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೆಡ್ಯೂಸ್ ಮಾಡಿ ಸ್ಕಿನ್ ತುಂಬಾನೇ ಲೈಟನ್ ಮಾಡುತ್ತೆ. ಅಂಡ್ ಸ್ಕಿನ್ ಕಲರ್ ಕೂಡ ತುಂಬಾನೇ ಚೇಂಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈಗ ಲಾಸ್ಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳಿದ್ರೆ ವಿಟಮಿನ್ ಇ. ಸೊ ವಿಟಮಿನ್ ಇ 1% ಅಲ್ಲಿ ಕೊಟ್ಟಿದ್ದಾರೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದೊಂದು ರೀತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ನಿಮ್ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿ ತುಂಬಾನೇ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡಿ ನಿಮ್ ಸ್ಕಿನ್ ಕಲರ್ ಚೇಂಜಸ್ ಮಾಡುತ್ತೆ ಮತ್ತೆ ನಿಮ್ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣೋ ಹಾಗೆ ಮಾಡುತ್ತೆ ಒಂದು ವಿಟಮಿನ್ ಇ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಕ್ರೀಮ್ ಅಲ್ಲಿ ಇರೋದ್ರಿಂದ ನಾನು ಹೇಳಿರೋಂತ ಎಲ್ಲಾ ಪ್ರಾಬ್ಲಮ್ಸ್ ಗಳೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ ಸ್ಕಿನ್ ತುಂಬಾನೇ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ನೀವು ನೋಡ್ಲಿಕ್ಕೆ ಒಂದ್ ರೀತಿ ಯೂತ್ಫುಲ್ ಆಗಿ ಕಾಣ್ತೀರ. ಓಕೆನಾ. ಸೊ ಲೈಕ್ ಪ್ರೀ ಮೆಚೂರ್ ಏಜಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದೆ ನೋಡಿ. ಸೊ ಆ ರೀತಿಲಿ ಎಲ್ಲರೂ ನಿಮ್ಮ ಫೇಸ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ ಸ್ಕಿನ್ ತುಂಬಾನೇ ಕಲರ್ ಬರುತ್ತೆ, ನೀವು ನೋಡ್ಲಿಕ್ಕೆ ಯೂತ್ಫುಲ್ ಆಗಿ ಕಾಣ್ತೀರಾ, ನಿಮ್ಗೆ ಯಾವ್ದೇ ರೀತಿ ಏಜ್ ಆಗಿರೋ ತರ ನಿಮ್ಗೆ ಫೀಲೇ ಕೊಡೋದಿಲ್ಲ. ಸೊ ಅಷ್ಟು ತುಂಬಾನೇ ರಿಪೇರ್ ಮಾಡುತ್ತೆ ಒಂದು ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಆಗ್ಲೇ ಹೇಳ್ದಾಗೆ ಈ ಒಂದು ಕ್ರೀಮ್ ನ ಡಾಕ್ಟರ್ಸ್ ಗಳು ಪ್ರಿಸ್ಕ್ರೈಬ್ ಮಾಡುವಂತದ್ದು. ಓಕೆನಾ. ಸೊ ನಿಮ್ಮ ಸ್ಕಿನ್ ನ ಎಕ್ಸಾಮೈನ್ ಮಾಡ್ಬಿಟ್ಟು ಪ್ರಿಸ್ಕ್ರೈಬ್ ಮಾಡ್ತಾರಂತೆ. ಸೊ ನಾನು ಹೇಳಿರುವಂತ ಪ್ರಾಬ್ಲಮ್ಸ್ ಏನಾದ್ರು ನಿಮ್ ಸ್ಕಿನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಗೆ ಕ್ವಿಕ್ ಆಗಿ ರಿಸಲ್ಟ್ ಸಿಗತ್ತೆ ಅಂತಾನೆ ಹೇಳ್ಬೋದು.
ಅಂಡ್ ಈ ಕ್ರೀಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 290 rupees ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಆಯ್ತಾ. ಸೊ ನಿಯರ್ ಬೈ ನಿಮ್ಮ ಮೆಡಿಕಲ್ ಸ್ಟೋರ್ಸ್ ಅಥವಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಸಿಗಬಹುದು. ಸೊ ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬೇಡಿ, ನಾನು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಬೈ ಮಾಡಿ, ಓಕೆನಾ. ಸೊ ಈಗ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡೋರಿಗೆ ಡೌಟ್ ಬರ್ಬೋದು, ಮ್ಯಾಮ್ ಆಲ್ರೆಡಿ ಈ ಒಂದು ಕ್ರೀಮ್ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ವಿ ಮತ್ತೆ ಏನ್ ತಿಳಿಸ್ಕೊಡ್ತಿದ್ದೀರಾ ಅಂತ ಹೇಳಿ. ವೈ ಬಿಕಾಸ್ ಈ ಒಂದು ವಿಡಿಯೋ ಕೂಡ ಡಿಲೀಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಓಕೆನಾ. ಸ್ವಲ್ಪ ಟೆಕ್ನಿಕಲ್ ಎರರ್ ಇಂದಾಗಿ ವಿಡಿಯೋ ಕೂಡ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಇರೋದು ಕೂಡ ನಾನು ರೀ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ 2-3 ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ವೈರಲ್ ಎಲ್ಲ ಆಗಿತ್ತು, ಫಾಲ್ಸ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೀರಾ ನೀವೇನೆ ಅಂತ ಹೇಳಿ ತಿಳಿಸ್ತಿದ್ದೀರಾ. ಸೊ ಬಟ್ ನಾನು ಆ ರೀತಿ ಏನು ಕೂಡ ಮಾಡಿಲ್ಲ, ನಾನು ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ ನನ್ನ ವಿಡಿಯೋದಲ್ಲಿ ಒಂದು ಕೂಡ ಕೊಟ್ಟಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನಮ್ಗೆ ಆ ವಿಡಿಯೋ ತೋರಿಸಿ, ಈ ವಿಡಿಯೋ ತೋರಿಸಿ, ಹೋಮ್ ರೆಮಿಡೀಸ್ ಗಳನ್ನ ತೋರಿಸಿ ಅಂತ ಎಲ್ಲ ಹೇಳಿ. ಬಟ್ ಅದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಓಕೆ ಅಂತ ಹೇಳಿದ್ರೆ ಮಾತ್ರ ನಾನು ತೋರಿಸೋಂಥದ್ದು, ಓಕೆನಾ. ಸೊ ಅದು ಬಿಟ್ಬಿಟ್ಟು ನಾನೇ ಓನ್ ಆಗಿ ಯಾವ್ದೋ ಗೂಗಲ್ ಅಲ್ಲೇ ನೋಡ್ಕೊಂಡು ಅಥವಾ ಯಾವ್ದೋ ಬೇರೆ ವಿಡಿಯೋಸ್ ಗಳೆಲ್ಲ ನೋಡ್ಕೊಂಡು ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳೋದಿಲ್ಲ. ಸೊ ನನ್ನ ಡಾಕ್ಟರ್ ಏನ್ ಹೇಳ್ತಾರೆ ಸೊ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಂಥದ್ದು. ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ ಇದುವರೆಗೂ ಕೊಟ್ಟಿಲ್ಲ ಫ್ರೆಂಡ್ಸ್. ಸೊ ಇದು ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಮೆಂಟ್ ಮಾಡಿದಿರಲ್ವಾ, ಸೊ ಅವರಿಗೆ ಇದೊಂದು ಅಪ್ಡೇಟ್. ಸೊ ಆ ರೀತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬೇರೆ ಏನೋ ಒಂದು ಪ್ರಾಬ್ಲಮ್ಸ್ ಆಗಿತ್ತು ನನ್ನ ಚಾನಲ್ ನಲ್ಲಿ, ಸೊ ಹಾಗಾಗಿ ವಿಡಿಯೋ ಡಿಲೀಟ್ ಆಗಿದೆ, ಓಕೆನಾ. ಅದು ಬಿಟ್ಟು ಬೇರೆ ಏನು ಇಲ್ಲ, ನಾನು ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3 months ಏನೋ ಆಗಿತ್ತು. 3 months ಅಲ್ಲಿ ನನಗೆ ಮೊನ್ನೆ ತಾನೆ ಅಂದ್ರೆ ಒಂದು 5 days ಬ್ಯಾಕ್ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ, ಓಕೆನಾ. ಸೊ ಫಸ್ಟ್ ನಾನು ಅಪ್ಲೈ ಮಾಡಿದಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ. ಸೊ ಅದು ರಿಜೆಕ್ಟ್ ಆಗಿ ಬಂದ್ಬಿಡ್ತು. ಸೊ ಅವಾಗ ನಾನು ವಿಡಿಯೋನೇ ಮಾಡಬಾರ್ದು, ಸ್ಟಾಪ್ ಮಾಡಬೇಡ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅಗೇನ್ ನಾನು ಮತ್ತೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಸೊ ಕೆಲವರಿಂದ ಟಿಪ್ಸ್ ಎಲ್ಲ ತಿಳ್ಕೊಂಡು ಸೊ ಏನಾಗಿದೆ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಸೊ ಸಾಲ್ವ್ ಮಾಡ್ಕೊಂಡು ರೀ ಅಪ್ಲೈ ಮಾಡಿದಾಗ ಇವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಸೊ ಅರ್ನಿಂಗ್ಸ್ 1 ಪೈಸನೂ ಬಂದಿಲ್ಲ ಫ್ರೆಂಡ್ಸ್, ಓಕೆನಾ. ನೀವೇ ನೋಡ್ತಿದ್ದೀರಾ ಎಷ್ಟು ವೈರಲ್ ಆಗ್ತಿದೆ ವಿಡಿಯೋಸ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ರೀತಿ ಅರ್ನಿಂಗ್ಸ್ ಕೂಡ ಬರ್ತಿಲ್ಲ, 0 ಅಲ್ಲೇ ಇದ್ದೀನಿ. ಸೊ ನಿಮ್ ಸಪೋರ್ಟ್ ಬೇಕು. ಸೊ ಯಾವುದೇ ರೀತಿ ಫಾಲ್ಸ್ ಇನ್ಫಾರ್ಮೇಶನ್ ಏನು ಕೊಡ್ತಿಲ್ಲ, ತುಂಬಾನೇ ಯೂಸ್ಫುಲ್ ಆಗಿರುವಂತದ್ದು. ಅಂಡ್ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದೆ ಇರುವಂತದ್ ಬಗ್ಗೆನೇ ನಾನು ಕ್ರೀಮ್ಸ್ ಗಳನ್ನಾಗಿರ್ಬೋದು ಪ್ರಾಡಕ್ಟ್ಸ್ ಗಳನ್ನ ತೋರಿಸುವಂತದ್ದು. ಅದನ್ನ ಬಿಟ್ಟು ನಾನು ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಪ್ಲೀಸ್ ಆ ರೀತಿಲೆಲ್ಲ ಕಮೆಂಟ್ ಮಾಡಬೇಡಿ, ಓಕೆನಾ. ಇದೊಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ರೀತಿಲೆಲ್ಲ ಆಯ್ತು ಅಂತ ಹೇಳಿ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಏನೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಹೇಳಿ, ಆಯ್ತಾ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಮ್ಯಾಮ್ ನಮ್ಗೆ ನಿಮ್ ಸ್ಕಿನ್ ಕೇರ್ ರೂಟೀನ್ ಆಗಿರ್ಬೋದು, ನಿಮ್ಮ ಹೇರ್ ಕೇರ್ ರೂಟೀನ್ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಅದು ಕೂಡ ಮಾಡ್ತೀನಿ ಸದ್ಯದಲ್ಲೇ. ಸ್ವಲ್ಪ ಈ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆಯಲ್ಲ, ಸೊ ಅದನ್ನೆಲ್ಲದೂ ಕೂಡ ರೀ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಡಿಲೇ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಬಟ್ ಯಾವ್ದು ಕೂಡ ಮಿಸ್ ಮಾಡೋದಿಲ್ಲ, ಒಂದಿನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಓಕೆ. ಸೊ ಇದೆಲ್ಲ ನನ್ನ ಪರ್ಸನಲ್. ಸೊ ಇದನ್ನ ಬಿಟ್ಟು ಈಗ ಈ ಥೈರಾಯ್ಡ್ ಕ್ರೀಮ್ ನ ಯಾರೆಲ್ಲ ಯೂಸ್ ಮಾಡಬಾರ್ದು ಅನ್ನೋದನ್ನ ಫಸ್ಟ್ ಈಗ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಏನಾದ್ರು ಇದ್ದೀರಾ, ಮತ್ತೆ ಬಿಲೋ 18 years ಯಾರೆಲ್ಲ ಇದ್ದೀರಾ, ಮತ್ತೆ ನೀವೇನಾರ ಬೇರೆ ರೀತಿ ಮೆಡಿಕೇಶನ್ ಏನಾದ್ರು ತಗೊಂತಿದ್ದೀರಾ ಅಂತ ಹೇಳಿದ್ರೆ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ನಿಮ್ಗೆ ಇದು ಸೂಟ್ ಆಗೋದಿಲ್ಲ, ಆಯ್ತಾ. ಅಂಡ್ ಅದನ್ನ ಬಿಟ್ಟು ಎಬೋ 18 years ಎಲ್ಲ ಇರ್ತೀರಾ, ಗಂಡ್ ಮಕ್ಳು ಹೆಣ್ಮಕ್ಳು. ಸೊ ನೀವು 3 ಜನ ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಓಕೆನಾ. ಸೊ ಪ್ರಾಬ್ಲಮ್ಸ್ ಇಲ್ದೇನೆ ಸುಮ್ಮನೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಕ್ರೀಮ್ ನೈಟ್ ಟೈಮ್ ಯೂಸ್ ಮಾಡುವಂತದ್ದು. ಇದು ನೈಟ್ ಕ್ರೀಮ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಆದ್ಮೇಲೆ ಫುಲ್ ಡ್ರೈ ಆಗಬೇಕು ನಿಮ್ ಫೇಸ್. ಅದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಪೀ ಸೈಜ್ ಅಲ್ಲಿ ತಗೊಂಡು ನಿಮ್ಗೆ ಎಲ್ಲಿ ಎಫೆಕ್ಟೆಡ್ ಏರಿಯಾಸ್ ಇರುತ್ತೆ ಅಲ್ಲಿ ಮಾತ್ರ ನೀವು ನೀಟಾಗಿ ಸ್ಕಿನ್ ಮೋಷನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗಿ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ, ಓಕೆನಾ. ಇಮಿಡಿಯೇಟ್ ಹಚ್ಕೊಂಡ ತಕ್ಷಣ ಮಲಗಲಿಕ್ಕೆ ಹೋಗಬೇಡಿ. ಸೊ ಅದು ಮತ್ತೆ ಪಿಲ್ಲೋಗೆಲ್ಲ ಹಿಡಿದು ನಿಮ್ಗೆ ಮತ್ತೆ ಪಿಂಪಲ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ 10 minutes ವರೆಗೂ ವೆಯ್ಟ್ ಮಾಡಿ. ಸೊ ಅದೆಲ್ಲ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ, ಓಕೆನಾ. ಅಂಡ್ ಮಾರ್ನಿಂಗ್ ಎದ್ದಾದ್ಮೇಲೆ ನೀವು ಮತ್ತೆ ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ನೀವು ಏನು ಸ್ಕಿನ್ ಕೇರ್ ರೂಟೀನ್ ನಿಮ್ಮ ಸ್ಕಿನ್ ಟೈಪ್ಗೆ ನೀವು ಫಾಲೋ ಮಾಡ್ತಿರ್ತೀರಲ್ವಾ, ಸೀರಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು. ಸೊ ಅದನ್ನ ನೀವು ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು, ಓಕೆನಾ. ಸೀರಮ್ ನೀವು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಬೇಕು. ಇಲ್ಲ ಅಂದ್ರೆ ಮತ್ತೆ ನಿಮಗೆ ಡ್ರೈ ಆಗಿರುತ್ತೆ, ಪಿಂಪಲ್ಸ್ ಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ, ರ್ಯಾಶಸ್ ಆಗ್ಬಿಟ್ಟು ಮತ್ತೆ ಏನಾದ್ರು ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಷನ್ ಆಗಿರ್ಬೇಕು ಮತ್ತೆ ಸನ್ ಪ್ರೊಟೆಕ್ಷನ್ ಸಿಗಬೇಕು ಅಂತ ಹೇಳಿದ್ರೆ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಅಪ್ಲೈ ಮಾಡಬೇಕು, ಓಕೆನಾ. ಅಂಡ್ ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಫುಲ್ ಓವರ್ ಆಲ್ ನಿಮಗೆ ಫೇಸ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಮಿನಿಮಮ್ 3 to 4 months ಒಂದು ತಗೊಳುತ್ತೆ. ಸ್ವಲ್ಪ ನಿಮಗೆ ಏನಾದ್ರು ಆಗಿತ್ತು ಅಂದ್ರೆ 1 month ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತಾ ಅಂತ ಹೇಳಿದ್ರೆ, ಸೊ ನಿಮ್ದು ಏನಾದ್ರು ಸ್ವಲ್ಪ ವೆರಿ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ರ್ಯಾಶಸ್ ಆಗಬಹುದು ಅಥವಾ ರೆಡ್ನೆಸ್, ಸೊ ಈ ರೀತಿ ನಿಮಗೆ ಇಚ್ಚಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ.
ಸೊ ಒಂದ್ ಟೈಮ್ ನೀವು ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ, ಕಿವಿ ಹಿಂಭಾಗ ಸ್ವಲ್ಪ ಹಾಕೊಳ್ಳಿ ಅಥವಾ ಕೈ ಮೇಲೆ ಒಂದ್ ದಿನ ಹಚ್ಕೊಂಡು ನೋಡಿ ನೈಟ್. ಸೊ ಮಾರ್ನಿಂಗ್ ಎದ್ದು ಅದನ್ನ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದೇ ರೀತಿ ಇರಿಟೇಷನ್, ರೆಡ್ನೆಸ್ ಏನು ಅನ್ಸಿಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ನಿಮ್ಮ ಫೇಸ್ಗೆ. ಓಕೆನಾ, ಅದ್ ಬಿಟ್ಟು ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮಾರ್ನಿಂಗ್ ಅಪ್ಲೈ ಮಾಡಲೇಬೇಕು. ಅಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಓಕೆನಾ, ಅಂಡ್ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.